ನಾನಿವತ್ತು ಮಾರ್ನಿಂಗ್ ಡ್ರಿಂಕ್ ಅಂದರೆ ನುಗ್ಗೆ ಸೊಪ್ಪಿನ ಪೌಡರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಮಾರ್ನಿಂಗ್ ಟೈಮ್ ನೀವು ಇದನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ಸ್ ಇದೆ. ಕೂದಲು ಸಮಸ್ಯೆ ಏನಾದರೂ ಇದ್ದರೆ ಕಡಿಮೆ ಆಗುತ್ತೆ. ಮತ್ತು ನುಗ್ಗೆ ಸೊಪ್ಪಲ್ಲಿ ತುಂಬ ಐರನ್ ಕಂಟೆಂಟ್ ಇರುತ್ತೆ. ಅದರಿಂದ ನಿಮ್ಗೆ ಏನಾದರೂ ಬ್ಲಡ್ ಏನಾದರೂ ತುಂಬ ಕಡಿಮೆ ಇದ್ದರೆ, ಏನಾದರೂ ವೈಟಮಿನ್ ಡಿಫಿಷಿಯನ್ಸಿ ಏನಾದರೂ ಇದ್ದರೆ ನುಗ್ಗೆ ಸೊಪ್ಪು ಪೌಡರ್ನ ಈ ರೀತಿ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದಿದೆ. ನೋಡಿ, ನಾನು ಸ್ವಲ್ಪ ನುಗ್ಗೆ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿ ಅದನ್ನು ಬಿಸಿಲಲ್ಲಿ ಒಣಗಾಕಿ ಇಟ್ಕೊಂಡಿದ್ದೀನಿ. ಒಂದು 2ರಿಂದ 3 ದಿನ ಒಣಗಿಸಿದ್ರೆ ಸಾಕಾಗುತ್ತೆ. ನಂತರ ಅದನ್ನು ಕ್ಲೀನ್ ಮಾಡಿಕೊಂಡು ಇದನ್ನು ಪೌಡರ್ ಮಾಡಿ ನೀವು ಒಂದು ಏರ್ ಕಂಟೈನರ್ ಬಾಕ್ಸಿಗೆ ಎತ್ತಿಟ್ಕೊಳ್ಳಿ. ಇದನ್ನು ಒಂದು 3 to 4 ಡೇಸು ಇಲ್ಲ ಒಂದು ವೀಕ್ಲಿ ಒನ್ಸ್ ಅಷ್ಟೇ ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ವೀಕ್ಲಿ ಒನ್ಸು ನೀವು ಖಾಲಿ ಹೊಟ್ಟೆಯಲ್ಲಿ ಒಂದು ಸ್ವಲ್ಪ ಬೆಚ್ಚಗಿರೋ ನೀರು ಜೊತೆ ಈ ಪೌಡರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಒಂದು ವೀಕ್ಲಿ ಒನ್ಸ್ ಕುಡಿತಾ ಬನ್ನಿ. ತುಂಬ ಹೆಲ್ತ್ ಬೆನಿಫಿಟ್ಸ್ ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗೂ ಕೂಡ ಇರುತ್ತೆ. ಅಷ್ಟೇನು ಕಹಿ ಬರಲ್ಲ. ನೀವು ಕೆಲವೊಬ್ಬರು ನುಗ್ಗೆ ಸೊಪ್ಪು ಅಂದರೆ ಕಹಿ ಇರುತ್ತೆ ಅಂತ ಹೇಳ್ಕೊಂಡು ನೀವು ನುಗ್ಗೆ ಸೊಪ್ಪನ್ನು ತಿನ್ನಲ್ಲ, ಮತ್ತು ಅದನ್ನು ಏನು ರೆಸಿಪಿ ಮಾಡಲ್ವಲ್ಲ. ನೀವು ಒಂದು ಸರಿ ಈ ರೀತಿ ಟ್ರೈ ಮಾಡಿ ನೋಡಿ. ನಿಮಗೆ ಇದರಿಂದ ಹೆಲ್ತ್ ಬೆನಿಫಿಟ್ಸ್ ನಿಮಗೆ ಗೊತ್ತಾಗುತ್ತೆ. ಏನಾದರೂ BP, ಶುಗರು ಮತ್ತು ಥೈರಾಯ್ಡ್ ಸಮಸ್ಯೆ ಇರೋರೆಲ್ಲ BP, ಶುಗರ್ ಮತ್ತು ಥೈರಾಯ್ಡ್ ಸಮಸ್ಯೆ ಇರೋರೆಲ್ಲ ಈ ರೀತಿ ಪೌಡರ್ ಮಾಡಿ ಯೂಸ್ ಮಾಡಿ ನೋಡಿ. ತುಂಬ ಯೂಸಸ್ ಇರುತ್ತೆ, ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ತುಂಬ ಸಿಂಪಲ್ಲು ಕೂಡ ಇದು. ನೀವು ಒಂದು ವಾರಕ್ಕೆ ಒಂದು ಸರಿ ಯೂಸ್ ಮಾಡಿದ್ರೆ ಸಾಕು, ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ನೋಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಉಪಯೋಗ ಆಗಲಿ. ಹಾಗೆ ನನ್ನ ಚಾನಲ್ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.